ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ವೀಕ್ಷಕರೇ, ಹೇಳೋದಕ್ಕೆ ಸಮಪಾಲು, ಮಾಡೋದು ಮಾತ್ರ ಒಂದ್ ಕಣ್ಣಿಗೆ ಸುಣ್ಣ ಒಂದ್ ಕಣ್ಣಿಗೆ ಬೆನ್ನೆ. ಸೊ ನೋಡ್ತಾ ಇದೀವಿ, ಇದರಲ್ಲಿ ಬಿಜೆಪಿಯ ಹಲಾಲ್ ಬಜೆಟ್ ವರ್ಸಸ್ ಸಿದ್ದು ಸಮಪಾಲು ಬಜೆಟ್. ಹೇಳೋದಕ್ಕೆ ಬಾಯಲ್ಲಿ ಹೇಳೋದಕ್ಕೆ ಸಮಪಾಲು, ಎಲ್ರಿಗೂ ಸಮಪಾಲು ಕೊಡ್ತೀವಿ ಅಂತ. ಆದ್ರೆ ಅಲ್ಪಸಂಖ್ಯಾತರಿಗೆ ಸಿಂಹಪಾಲು, ಮುಸ್ಲಿಮರಿಗೆ ಬೆಣ್ಣೆ, ಬಹುಸಂಖ್ಯಾತರಿಗೆ ಸುಣ್ಣ. ಸಿದ್ದು ಬಜೆಟ್ನಲ್ಲಿ ವೋಟ್ ಬ್ಯಾಂಕ್ ರಾಜಕಾರಣ. ಮುಸ್ಲಿಮರಿಗೆ ಬೆಣ್ಣೆ, ಅಲ್ಪಸಂಖ್ಯಾತರಿಗೆ ಸುಣ್ಣ, ಬಹುಸಂಖ್ಯಾತರಿಗೆ ಸುಣ್ಣ, ಅಲ್ಪಸಂಖ್ಯಾತರಿಗೆ ಬೆಣ್ಣೆ. ಹಲಾಲ್ ಬಜೆಟ್ ಅಂತ ಬಿಜೆಪಿ ಇದನ್ನ ಹೇಳ್ತಾ ಇದೆ. ಮತ್ತೊಂದ್ ಕಡೆ ಇಲ್ಲ ನಮ್ಮದು ಸಮಪಾಲು ಬಜೆಟ್ ಅಂತ ಸಿದ್ದರಾಮಯ್ಯ ಕ್ಲೈಮ್ ಮಾಡ್ತಾ ಇದ್ದಾರೆ. ಬಜೆಟ್ ಅನ್ನೇ ಇಸ್ಲಾಮೀಕರಣಗೊಳಿಸಿದ್ದಾರೆ ಸಿಎಂ ಅನ್ನುವಂತ ಆರೋಪ. ಎಸ್ಸಿ, ಎಸ್ಟಿ, ಒಬಿಸಿ ಸಮುದಾಯಗಳಿಗೆ ಚಿಪ್ಪು. ಹಲಾಲ್ ಬಜೆಟ್ ಇದು ಅಂತ ಟ್ವೀಟ್ ಮಾಡಿ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದೆ. ಮುಸ್ಲಿಮರಿಗೆ ಸರ್ಕಾರಿ ಗುತ್ತಿಗೆಯಲ್ಲೂ ಕೂಡ ಮೀಸಲಾತಿ. ಮುಸ್ಲಿಮರ ಸರಳ ಮದುವೆಗೆ 50,000 ರೂಪಾಯಿ. ವಕ್ಫ್ ಖಬರಸ್ಥಾನಗಳ ಮೂಲಸೌಕರ್ಯಕ್ಕೆ 150 ಕೋಟಿ. ಮುಸ್ಲಿಮರ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ 50 ಲಕ್ಷ. ಅತಿ ಹೆಚ್ಚು ಮುಸ್ಲಿಮರು ವಾಸವಿರುವ ಪ್ರದೇಶದಲ್ಲಿ ಐಟಿಐ ಸ್ಥಾಪನೆ. ಕೆಇಎ ಅಡಿ ಕೂಡ ಮುಸ್ಲಿಂ ವಿದ್ಯಾರ್ಥಿಗಳಿಗೆ 50% ಶುಲ್ಕ ಕಡಿತ. ಉಲ್ಲಾಳದಲ್ಲಿ ವಸತಿ ಸಹಿತ ಪಿಯು ಕಾಲೇಜು. ರಾಷ್ಟ್ರೀಯ ವಿದೇಶಿ ವಿದ್ಯಾರ್ಥಿ ವೇತನ ಏರಿಕೆ. ಹಜ್ ಭವನದಲ್ಲಿ ಹೆಚ್ಚುವರಿ ಕಟ್ಟಡಗಳು ನಿರ್ಮಾಣ. ವಿದ್ಯಾರ್ಥಿನಿಯರಿಗೆ ಸ್ವಯಂ ರಕ್ಷಣಾ ಕೌಶಲ್ಯ ತರಬೇತಿ. ಇದೆಲ್ಲವೂ ಕೂಡ ಕಾಂಗ್ರೆಸ್ನ ದಿವಾಳಿ ಮಾಡೆಲ್. ಇದನ್ನ ಜಾರಿ ಮಾಡ್ತಾ ಇದೆ. ಬೇರೆ ಎಲ್ಲೂ ಇಲ್ಲದೆ ಇರುವಂತ ಒಂದು ದಿವಾಳಿ ಮಾಡೆಲ್ ಅನ್ನ ಕರ್ನಾಟಕದಲ್ಲಿ ಜಾರಿ ಮಾಡ್ತಾ ಇದೆ ಅಂತ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದೆ. ಅಷ್ಟೇ ಅಲ್ಲ, ಆರ್ಥಿಕವಾಗಿ ಸಮಾಜವನ್ನ ಒಡಿತಾ ಇದ್ದಾರೆ ಸಿದ್ದರಾಮಯ್ಯ ಅಂತ ಆರೋಪ ಮಾಡಿದೆ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ವೀಕ್ಷಕರೇ, ಹೇಳೋದಕ್ಕೆ ಸಮಪಾಲು, ಮಾಡೋದು ಮಾತ್ರ ಒಂದ್ ಕಣ್ಣಿಗೆ ಸುಣ್ಣ ಒಂದ್ ಕಣ್ಣಿಗೆ ಬೆನ್ನೆ. ಸೊ ನೋಡ್ತಾ ಇದೀವಿ, ಇದರಲ್ಲಿ ಬಿಜೆಪಿಯ ಹಲಾಲ್ ಬಜೆಟ್ ವರ್ಸಸ್ ಸಿದ್ದು ಸಮಪಾಲು ಬಜೆಟ್. ಹೇಳೋದಕ್ಕೆ ಬಾಯಲ್ಲಿ ಹೇಳೋದಕ್ಕೆ ಸಮಪಾಲು, ಎಲ್ರಿಗೂ ಸಮಪಾಲು ಕೊಡ್ತೀವಿ ಅಂತ. ಆದ್ರೆ ಅಲ್ಪಸಂಖ್ಯಾತರಿಗೆ ಸಿಂಹಪಾಲು, ಮುಸ್ಲಿಮರಿಗೆ ಬೆಣ್ಣೆ, ಬಹುಸಂಖ್ಯಾತರಿಗೆ ಸುಣ್ಣ. ಸಿದ್ದು ಬಜೆಟ್ನಲ್ಲಿ ವೋಟ್ ಬ್ಯಾಂಕ್ ರಾಜಕಾರಣ. ಮುಸ್ಲಿಮರಿಗೆ ಬೆಣ್ಣೆ, ಅಲ್ಪಸಂಖ್ಯಾತರಿಗೆ ಸುಣ್ಣ, ಬಹುಸಂಖ್ಯಾತರಿಗೆ ಸುಣ್ಣ, ಅಲ್ಪಸಂಖ್ಯಾತರಿಗೆ ಬೆಣ್ಣೆ. ಹಲಾಲ್ ಬಜೆಟ್ ಅಂತ ಬಿಜೆಪಿ ಇದನ್ನ ಹೇಳ್ತಾ ಇದೆ. ಮತ್ತೊಂದ್ ಕಡೆ ಇಲ್ಲ ನಮ್ಮದು ಸಮಪಾಲು ಬಜೆಟ್ ಅಂತ ಸಿದ್ದರಾಮಯ್ಯ ಕ್ಲೈಮ್ ಮಾಡ್ತಾ ಇದ್ದಾರೆ. ಬಜೆಟ್ ಅನ್ನೇ ಇಸ್ಲಾಮೀಕರಣಗೊಳಿಸಿದ್ದಾರೆ ಸಿಎಂ ಅನ್ನುವಂತ ಆರೋಪ. ಎಸ್ಸಿ, ಎಸ್ಟಿ, ಒಬಿಸಿ ಸಮುದಾಯಗಳಿಗೆ ಚಿಪ್ಪು. ಹಲಾಲ್ ಬಜೆಟ್ ಇದು ಅಂತ ಟ್ವೀಟ್ ಮಾಡಿ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದೆ. ಮುಸ್ಲಿಮರಿಗೆ ಸರ್ಕಾರಿ ಗುತ್ತಿಗೆಯಲ್ಲೂ ಕೂಡ ಮೀಸಲಾತಿ. ಮುಸ್ಲಿಮರ ಸರಳ ಮದುವೆಗೆ 50,000 ರೂಪಾಯಿ. ವಕ್ಫ್ ಖಬರಸ್ಥಾನಗಳ ಮೂಲಸೌಕರ್ಯಕ್ಕೆ 150 ಕೋಟಿ. ಮುಸ್ಲಿಮರ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ 50 ಲಕ್ಷ. ಅತಿ ಹೆಚ್ಚು ಮುಸ್ಲಿಮರು ವಾಸವಿರುವ ಪ್ರದೇಶದಲ್ಲಿ ಐಟಿಐ ಸ್ಥಾಪನೆ. ಕೆಇಎ ಅಡಿ ಕೂಡ ಮುಸ್ಲಿಂ ವಿದ್ಯಾರ್ಥಿಗಳಿಗೆ 50% ಶುಲ್ಕ ಕಡಿತ. ಉಲ್ಲಾಳದಲ್ಲಿ ವಸತಿ ಸಹಿತ ಪಿಯು ಕಾಲೇಜು. ರಾಷ್ಟ್ರೀಯ ವಿದೇಶಿ ವಿದ್ಯಾರ್ಥಿ ವೇತನ ಏರಿಕೆ. ಹಜ್ ಭವನದಲ್ಲಿ ಹೆಚ್ಚುವರಿ ಕಟ್ಟಡಗಳು ನಿರ್ಮಾಣ. ವಿದ್ಯಾರ್ಥಿನಿಯರಿಗೆ ಸ್ವಯಂ ರಕ್ಷಣಾ ಕೌಶಲ್ಯ ತರಬೇತಿ. ಇದೆಲ್ಲವೂ ಕೂಡ ಕಾಂಗ್ರೆಸ್ನ ದಿವಾಳಿ ಮಾಡೆಲ್. ಇದನ್ನ ಜಾರಿ ಮಾಡ್ತಾ ಇದೆ. ಬೇರೆ ಎಲ್ಲೂ ಇಲ್ಲದೆ ಇರುವಂತ ಒಂದು ದಿವಾಳಿ ಮಾಡೆಲ್ ಅನ್ನ ಕರ್ನಾಟಕದಲ್ಲಿ ಜಾರಿ ಮಾಡ್ತಾ ಇದೆ ಅಂತ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದೆ. ಅಷ್ಟೇ ಅಲ್ಲ, ಆರ್ಥಿಕವಾಗಿ ಸಮಾಜವನ್ನ ಒಡಿತಾ ಇದ್ದಾರೆ ಸಿದ್ದರಾಮಯ್ಯ ಅಂತ ಆರೋಪ ಮಾಡಿದೆ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ವೀಕ್ಷಕರೇ, ಹೇಳೋದಕ್ಕೆ ಸಮಪಾಲು, ಮಾಡೋದು ಮಾತ್ರ ಒಂದ್ ಕಣ್ಣಿಗೆ ಸುಣ್ಣ ಒಂದ್ ಕಣ್ಣಿಗೆ ಬೆನ್ನೆ. ಸೊ ನೋಡ್ತಾ ಇದೀವಿ, ಇದರಲ್ಲಿ
ಬಿಜೆಪಿಯ ಹಲಾಲ್ ಬಜೆಟ್ ವರ್ಸಸ್ ಸಿದ್ದು ಸಮಪಾಲು ಬಜೆಟ್. ಹೇಳೋದಕ್ಕೆ ಬಾಯಲ್ಲಿ ಹೇಳೋದಕ್ಕೆ ಸಮಪಾಲು, ಎಲ್ರಿಗೂ ಸಮಪಾಲು ಕೊಡ್ತೀವಿ ಅಂತ. ಆದ್ರೆ ಅಲ್ಪಸಂಖ್ಯಾತರಿಗೆ ಸಿಂಹಪಾಲು, ಮುಸ್ಲಿಮರಿಗೆ ಬೆಣ್ಣೆ, ಬಹುಸಂಖ್ಯಾತರಿಗೆ ಸುಣ್ಣ. ಸಿದ್ದು ಬಜೆಟ್ನಲ್ಲಿ ವೋಟ್ ಬ್ಯಾಂಕ್ ರಾಜಕಾರಣ. ಮುಸ್ಲಿಮರಿಗೆ ಬೆಣ್ಣೆ, ಅಲ್ಪಸಂಖ್ಯಾತರಿಗೆ ಸುಣ್ಣ, ಬಹುಸಂಖ್ಯಾತರಿಗೆ ಸುಣ್ಣ, ಅಲ್ಪಸಂಖ್ಯಾತರಿಗೆ ಬೆಣ್ಣೆ. ಹಲಾಲ್ ಬಜೆಟ್ ಅಂತ ಬಿಜೆಪಿ ಇದನ್ನ ಹೇಳ್ತಾ ಇದೆ. ಮತ್ತೊಂದ್ ಕಡೆ ಇಲ್ಲ ನಮ್ಮದು ಸಮಪಾಲು ಬಜೆಟ್ ಅಂತ ಸಿದ್ದರಾಮಯ್ಯ ಕ್ಲೈಮ್ ಮಾಡ್ತಾ ಇದ್ದಾರೆ. ಬಜೆಟ್ ಅನ್ನೇ ಇಸ್ಲಾಮೀಕರಣಗೊಳಿಸಿದ್ದಾರೆ ಸಿಎಂ ಅನ್ನುವಂತ ಆರೋಪ. ಎಸ್ಸಿ ಎಸ್ಟಿ ಒಬಿಸಿ ಸಮುದಾಯಗಳಿಗೆ ಚಿಪ್ಪು, ಹಲಾಲ್ ಬಜೆಟ್ ಇದು ಅಂತ ಟ್ವೀಟ್ ಮಾಡಿ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದೆ. ಮುಸ್ಲಿಮರಿಗೆ ಸರ್ಕಾರಿ ಗುತ್ತಿಗೆಯಲ್ಲೂ ಕೂಡ ಮೀಸಲಾತಿ, ಮುಸ್ಲಿಮರ ಸರಳ ಮದುವೆಗೆ 50,000 ರೂಪಾಯಿ, ವಕ್ಫ್ ಖಬರಸ್ಥಾನಗಳ ಮೂಲಸೌಕರ್ಯಕ್ಕೆ 150 ಕೋಟಿ, ಮುಸ್ಲಿಮರ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ 50 ಲಕ್ಷ, ಅತಿ ಹೆಚ್ಚು ಮುಸ್ಲಿಮರು ವಾಸವಿರುವ ಪ್ರದೇಶದಲ್ಲಿ ಐಟಿಐ ಸ್ಥಾಪನೆ, ಕೆಇಎ ಅಡಿ ಕೂಡ ಮುಸ್ಲಿಂ ವಿದ್ಯಾರ್ಥಿಗಳಿಗೆ 50% ಶುಲ್ಕ ಕಡಿತ, ಉಲ್ಲಾಳದಲ್ಲಿ ವಸತಿ ಸಹಿತ ಪಿಯು ಕಾಲೇಜು, ರಾಷ್ಟ್ರೀಯ ವಿದೇಶಿ ವಿದ್ಯಾರ್ಥಿ ವೇತನ ಏರಿಕೆ, ಹಜ್ ಭವನದಲ್ಲಿ ಹೆಚ್ಚುವರಿ ಕಟ್ಟಡಗಳು ನಿರ್ಮಾಣ, ವಿದ್ಯಾರ್ಥಿನಿಯರಿಗೆ ಸ್ವಯಂ ರಕ್ಷಣಾ ಕೌಶಲ್ಯ ತರಬೇತಿ. ಇದೆಲ್ಲವೂ ಕೂಡ ಕಾಂಗ್ರೆಸ್ನ ದಿವಾಳಿ ಮಾಡೆಲ್. ಇದನ್ನ ಜಾರಿ ಮಾಡ್ತಾ ಇದೆ. ಬೇರೆ ಎಲ್ಲೂ ಇಲ್ಲದೆ ಇರುವಂತ ಒಂದು ದಿವಾಳಿ ಮಾಡೆಲ್ ಅನ್ನ ಕರ್ನಾಟಕದಲ್ಲಿ ಜಾರಿ ಮಾಡ್ತಾ ಇದೆ ಅಂತ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದೆ. ಅಷ್ಟೇ ಅಲ್ಲ, ಆರ್ಥಿಕವಾಗಿ ಸಮಾಜವನ್ನ ಒಡಿತಾ ಇದ್ದಾರೆ ಸಿದ್ದರಾಮಯ್ಯ ಅಂತ ಆರೋಪ ಮಾಡಿದೆ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ವೀಕ್ಷಕರೇ, ಹೇಳೋದಕ್ಕೆ ಸಮಪಾಲು, ಮಾಡೋದು ಮಾತ್ರ ಒಂದ್ ಕಣ್ಣಿಗೆ ಸುಣ್ಣ ಒಂದ್ ಕಣ್ಣಿಗೆ ಬೆಣ್ಣೆ. ಸೊ ನೋಡ್ತಾ ಇದೀವಿ, ಇದರಲ್ಲಿ ಬಿಜೆಪಿಯ ಹಲಾಲ್ ಬಜೆಟ್ ವರ್ಸಸ್ ಸಿದ್ದು ಸಮಪಾಲು ಬಜೆಟ್. ಹೇಳೋದಕ್ಕೆ ಬಾಯಲ್ಲಿ ಹೇಳೋದಕ್ಕೆ ಸಮಪಾಲು, ಎಲ್ರಿಗೂ ಸಮಪಾಲು ಕೊಡ್ತೀವಿ ಅಂತ. ಆದ್ರೆ ಅಲ್ಪಸಂಖ್ಯಾತರಿಗೆ ಸಿಂಹಪಾಲು, ಮುಸ್ಲಿಮರಿಗೆ ಬೆಣ್ಣೆ, ಬಹುಸಂಖ್ಯಾತರಿಗೆ ಸುಣ್ಣ. ಸಿದ್ದು ಬಜೆಟ್ನಲ್ಲಿ ವೋಟ್ ಬ್ಯಾಂಕ್ ರಾಜಕಾರಣ. ಮುಸ್ಲಿಮರಿಗೆ ಬೆಣ್ಣೆ, ಅಲ್ಪಸಂಖ್ಯಾತರಿಗೆ ಸುಣ್ಣ, ಬಹುಸಂಖ್ಯಾತರಿಗೆ ಸುಣ್ಣ, ಅಲ್ಪಸಂಖ್ಯಾತರಿಗೆ ಬೆಣ್ಣೆ. ಹಲಾಲ್ ಬಜೆಟ್ ಅಂತ ಬಿಜೆಪಿ ಇದನ್ನ ಹೇಳ್ತಾ ಇದೆ. ಮತ್ತೊಂದ್ ಕಡೆ ಇಲ್ಲ ನಮ್ಮದು ಸಮಪಾಲು ಬಜೆಟ್ ಅಂತ ಸಿದ್ದರಾಮಯ್ಯ ಕ್ಲೈಮ್ ಮಾಡ್ತಾ ಇದ್ದಾರೆ. ಬಜೆಟ್ ಅನ್ನೇ ಇಸ್ಲಾಮೀಕರಣಗೊಳಿಸಿದ್ದಾರೆ ಸಿಎಂ ಅನ್ನುವಂತ ಆರೋಪ. ಎಸ್ಸಿ ಎಸ್ಟಿ ಒಬಿಸಿ ಸಮುದಾಯಗಳಿಗೆ ಚಿಪ್ಪು, ಹಲಾಲ್ ಬಜೆಟ್ ಇದು ಅಂತ ಟ್ವೀಟ್ ಮಾಡಿ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದೆ. ಮುಸ್ಲಿಮರಿಗೆ ಸರ್ಕಾರಿ ಗುತ್ತಿಗೆಯಲ್ಲೂ ಕೂಡ ಮೀಸಲಾತಿ, ಮುಸ್ಲಿಮರ ಸರಳ ಮದುವೆಗೆ 50,000 ರೂಪಾಯಿ, ವಕ್ಫ್ ಖಬರಸ್ಥಾನಗಳ ಮೂಲಸೌಕರ್ಯಕ್ಕೆ 150 ಕೋಟಿ, ಮುಸ್ಲಿಮರ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ 50 ಲಕ್ಷ, ಅತಿ ಹೆಚ್ಚು ಮುಸ್ಲಿಮರು ವಾಸವಿರುವ ಪ್ರದೇಶದಲ್ಲಿ ಐಟಿಐ ಸ್ಥಾಪನೆ, ಕೆಇಎ ಅಡಿ ಕೂಡ ಮುಸ್ಲಿಂ ವಿದ್ಯಾರ್ಥಿಗಳಿಗೆ 50% ಶುಲ್ಕ ಕಡಿತ, ಉಲ್ಲಾಳದಲ್ಲಿ ವಸತಿ ಸಹಿತ ಪಿಯು ಕಾಲೇಜು, ರಾಷ್ಟ್ರೀಯ ವಿದೇಶಿ ವಿದ್ಯಾರ್ಥಿ ವೇತನ ಏರಿಕೆ, ಹಜ್ ಭವನದಲ್ಲಿ ಹೆಚ್ಚುವರಿ ಕಟ್ಟಡಗಳು ನಿರ್ಮಾಣ, ವಿದ್ಯಾರ್ಥಿನಿಯರಿಗೆ ಸ್ವಯಂ ರಕ್ಷಣಾ ಕೌಶಲ್ಯ ತರಬೇತಿ. ಇದೆಲ್ಲವೂ ಕೂಡ ಕಾಂಗ್ರೆಸ್ನ ದಿವಾಳಿ ಮಾಡೆಲ್. ಇದನ್ನ ಜಾರಿ ಮಾಡ್ತಾ ಇದೆ. ಬೇರೆ ಎಲ್ಲೂ ಇಲ್ಲದೆ ಇರುವಂತ ಒಂದು ದಿವಾಳಿ ಮಾಡೆಲ್ ಅನ್ನ ಕರ್ನಾಟಕದಲ್ಲಿ ಜಾರಿ ಮಾಡ್ತಾ ಇದೆ ಅಂತ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದೆ. ಅಷ್ಟೇ ಅಲ್ಲ, ಆರ್ಥಿಕವಾಗಿ ಸಮಾಜವನ್ನ ಒಡಿತಾ ಇದ್ದಾರೆ ಸಿದ್ದರಾಮಯ್ಯ ಅಂತ ಆರೋಪ ಮಾಡಿದೆ.